ಸೊ ಇದರ ಮಧ್ಯೆ ಇನ್ನೊಂದು ಪ್ರಮುಖವಾದಂತಹ ಸುದ್ದಿ ಏನು ಅಂತ ಹೇಳಿದ್ರೆ, ನಟ ದರ್ಶನ್ ಅವರ ಅಭಿಮಾನಿಗಳಿಗೆ ನಟಿ ರಮ್ಯಾ ಅವರು ಬಹಿರಂಗ ಸವಾಲನ್ನ ಹಾಕಿದ್ದಾರೆ. ಬಂಡ್ರು ಅಂತೇಳಿ ಬಹಿರಂಗ ಸವಾಲನ್ನ ಹಾಕಿದ್ದಾರೆ ನಟಿ ರಮ್ಯಾ. ತಂಟೆಗೆ ಬಂದವರನ್ನ ಸುಮ್ಮನೆ ಬಿಡಲ್ವಂತೆ ನಟಿ ರಮ್ಯಾ. ರೇಣುಕಾ ಸ್ವಾಮಿಗೆ ನ್ಯಾಯ ಸಿಗಬೇಕು ಅಂತೇಳಿ ನಟಿ ರಮ್ಯಾ ಸುಪ್ರೀಂ ಕೋರ್ಟ್ನಲ್ಲಿ ನಡೆದಿದ್ದಂತಹ ವಿಚಾರಣೆಯ ಅಂಶಗಳನ್ನ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರು. ಸುಪ್ರೀಂ ಕೋರ್ಟ್ ಭರವಸೆಯ ಬೆಳಕು ಅಂತೇಳಿ ಆಶಾಕಿರಣ, ಜನಸಾಮಾನ್ಯರ ಆಶಾಕಿರಣ, ಭರವಸೆಯ ಬೆಳಕು ಅಂತೇಳಿ ನಟಿ ರಮ್ಯಾ ಅವರು ಪೋಸ್ಟ್ ಅನ್ನ ಮಾಡಿದ್ರು. ಅದಾದ ಬಳಿಕ ನಟಿ ರಮ್ಯಾ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ನಟ ದರ್ಶನ್ ಅವರ ಅಭಿಮಾನಿಗಳು ನಟಿ ರಮ್ಯಾ ವಿರುದ್ಧ ತಿರುಗಿ ಬಿದ್ರೆ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ಕಿಚ್ಚ ಸುದೀಪ್ ಇವರ ಅಭಿಮಾನಿಗಳು ನಟ ದರ್ಶನ್ ಅಭಿಮಾನಿಗಳ ವಿರುದ್ಧ ಮುಗಿಬಿದ್ದು ನಟಿ ರಮ್ಯಾ ಅವರಿಗೆ ಬೆಂಬಲವನ್ನ ವ್ಯಕ್ತಪಡಿಸಿದ್ರು. ಕೆಲವರಂತೂ ನಟಿ ರಮ್ಯಾ ವಿರುದ್ಧ ಎಲ್ಲೇ ಮೀರಿ ಕಮೆಂಟ್ ಅನ್ನ ಮಾಡಿದ್ರು. ಮನಸ್ಥಿತಿಗಳು ಹೀಗೆ ಮುಗಿಬಿದ್ದ ಫ್ಯಾನ್ಸಿಗೆ, ದರ್ಶನ್ ಫ್ಯಾನ್ಸಿಗೆ ಈಗ ನಟಿ ರಮ್ಯಾ ಅವರು ಬಹಿರಂಗ ಸವಾಲನ್ನ ಹಾಕಿದ್ದಾರೆ. ಎಲ್ಲಾ ಡಿ ಬಾಸ್ ಫ್ಯಾನ್ಸಿಗೆ ನನ್ನ ಇನ್ಸ್ಟಾಗ್ರಾಮಿಗೆ ಸ್ವಾಗತ. ರೇಣುಕಾ ಸ್ವಾಮಿ ಕುಟುಂಬಕ್ಕೆ ಯಾಕೆ ನ್ಯಾಯ ಸಿಗಬೇಕು ಎಂಬುದಕ್ಕೆ ನಿಮ್ಮ ಕಮೆಂಟುಗಳೇ ಸಾಕ್ಷಿ ಅಂತೇಳಿ ನಟಿ ರಮ್ಯಾ ಅವರು ಬರೆದುಕೊಂಡಿದ್ದಾರೆ. ನಟಿ ರಮ್ಯಾ ಅವರು ಬರ್ಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಬನ್ನಿ ಕಮೆಂಟ್ ಮಾಡೋರು ಮಾಡಿ ಅಂತೇಳಿ ಪೋಸ್ಟ್ ಅನ್ನ ಹಾಕಿದ್ದಾರೆ ನಟಿ ರಮ್ಯಾ. ಸೊ ಇದು ನಟಿ ರಮ್ಯಾ ಮತ್ತು ನಟ ದರ್ಶನ್ ಅಭಿಮಾನಿಗಳ ನಡುವಿನ ಜಟಾಪಟಿಯ ಸುದ್ದಿ. ಇದು ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಹಾಗೆ ಯಾಕೆ ಮಾತಾಡಲಿಲ್ಲ ಅಂತೇಳಿ ಕೆಲವರು ಪ್ರಶ್ನೆಯನ್ನ ಕೇಳಿದ್ರು ನಟಿ ರಮ್ಯಾ ಅವರಿಗೆ. ಅದ್ರ ಬಗ್ಗೆನೂ ಈ ಹಿಂದೆ ಅವರು ಪೋಸ್ಟ್ ಅನ್ನು ಹಾಕಿದ್ರು. ಕೇಸ್ ಯಾವುದೇ ಇರಲಿ, ಯಾರದ್ದೇ ಇರಲಿ, ಸದಾ ನ್ಯಾಯದ ಪರ. ಬಟ್ ಈ ನಟಿ ರಮ್ಯಾ ಅವ್ರದ್ದು ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಒಂದು ಮಂಡ್ಯ ಸಂಸದರಾಗಿದ್ದ ಸಂದರ್ಭದಲ್ಲಿ ಅಪರೂಪಕ್ಕೆ ಸಿಕ್ಕಂತಹ ಅದ್ಭುತ ಅವಕಾಶ ನಟಿ ರಮ್ಯಾ ಅವರಿಗೆ ಒಂದು ದಿನ ಜನಸಾಮಾನ್ಯರ ಬಳಿ ಬರಲಿಲ್ಲ. ಕಾಂಗ್ರೆಸ್ನ ಸೋಷಿಯಲ್ ಮೀಡಿಯಾ ಅಂತ ಆಯಿತು, ಬರೀ ಸೋಷಿಯಲ್ ಮೀಡಿಯಾದಲ್ಲೇ ವಹಿವಾಟುಗಳು. ಸೋಷಿಯಲ್ ಮೀಡಿಯಾ ಪೋಸ್ಟ್ ಹಾಕೋದು, ಅಲ್ಲಿ ಕೌಂಟ್ರ್ ಕೊಡೋದು, ಇದಿಷ್ಟೇ. ಮಂಡ್ಯದಲ್ಲಿ ಸಂಸದೆ ಆಗಿದ್ದಂತಹ ಸಂದರ್ಭದಲ್ಲೂ ಕೂಡ ನಟಿ ರಮ್ಯಾ ಮಾಡಿದ್ದ ಅದನ್ನೇ. ವೋಟ್ ಹಾಕ್ಲಿಕ್ಕೂ ಬರಲಿಲ್ಲ. ಗೆಲ್ಲಿಸಿದಂತಹ ಮಂಡ್ಯದ ಜನರನ್ನು ಮೂರ್ಖರನ್ನಾಗಿ ಮಾಡಿ ಬಿಟ್ಬಿಟ್ರು. ಇಲ್ಲಿ ಹಾಕಿದ್ದಾರೆ, ಟು ಆಲ್ ದಿ ಡಿ ಬಾಸ್ ಫ್ಯಾನ್ಸ್, ವೆಲ್ಕಮ್ ಟು ಮೈ ಇನ್ಸ್ಟಾಗ್ರಾಮ್. ಯುವರ್ ಕಮೆಂಟ್ಸ್ ಆರ್ ಪ್ರೂಫ್. ನಾನು ಯಾಕೆ ರೇಣುಕಾ ಸ್ವಾಮಿಗೆ ನ್ಯಾಯ ಸಿಗಬೇಕು ಅಂತೇಳಿ ಕೇಳ್ತಾ ಇದ್ದೀನಿ ಅನ್ನೋದಕ್ಕೆ ನಿಮ್ಮ ಕಮೆಂಟುಗಳೇ ಪ್ರೂಫ್ ಅಂಥೇಳಿ ನಟಿ ರಮ್ಯಾ ಅವರು ಬರ್ಕೊಂಡಿದ್ದಾರೆ. ರೇಣುಕಾ ಸ್ವಾಮಿ ಕೂಡ ಪವಿತ್ರ ಗೌಡಗೆ ಕೆಲವೊಂದಿಷ್ಟು ಅಶ್ಲೀಲ ಕಮೆಂಟುಗಳನ್ನು, ಅಶ್ಲೀಲ ಫೋಟೋಗಳನ್ನು ಕಳುಹಿಸಿದ್ದ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಆ ಥರದ ಯಾವುದೇ ಚಟುವಟಿಕೆಗಳಿದೆಯಲ್ಲ, ಅದು ಎಲ್ಲರನ್ನು ಕೂಡ ಸಿಟ್ಟಿಗೆ ಬರೆಸುತ್ತೆ, ಎಲ್ರಿಗೂ ಕೂಡ ಸಿಟ್ಟು ಬರುತ್ತೆ. ನಟಿ ರಮ್ಯಾ ತೆರೆಯ ಮೇಲೆಷ್ಟೇ ಅಲ್ಲ, ನಿಜ ಜೀವನದಲ್ಲಿ ಹೀರೋಯಿನ್ ನಟಿ ರಮ್ಯಾ ಅಂಥೇಳಿ ಅವರೇ ಪೋಸ್ಟ್ ಮಾಡ್ಕೊಂಡಿದ್ದಾರೆ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ. ಬಟ್ ಇಂಗ್ಲೀಷು ಅದೊಂದು ವ್ಯಾಮೋಹ. ತುಂಬ ಜನ ಕನ್ನಡದ ನಟ ನಟಿಯರಿಗೆ ಇಂಗ್ಲೀಷನ್ನು ಬಿಟ್ಟು ಬದುಕೋಕ್ಕಾಗಲ್ಲ. ಜೊತೆಗೆ ನ್ಯಾಷನಲ್ ಲೆವೆಲಲ್ಲಿ ಸುದ್ದಿ ಆಗಬೇಕಲ್ಲ. ಸರ್ ನೆಕ್ಸ್ಟ್ BC ಪಾಟೀಲ್ ಸರ್, ರೆಡಿ ಸರ್? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಕಾಂಗ್ರೆಸ್ನಲ್ಲಿ ಶಾಸಕರಾಗಿದ್ದಂತಹ, ಬಿಜೆಪಿಯಲ್ಲಿ ಸಚಿವರಾಗಿದ್ದಂತಹ BC ಪಾಟೀಲ್ ಅವರು ಭೇಟಿಯಾಗಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿದ್ದಾರೆ. ಮಾಜಿ ಶಾಸಕ, ಮಾಜಿ ಸಚಿವ BC ಪಾಟೀಲ್ ಕಾಂಗ್ರೆಸ್ ಸೇರ್ತಾರೆ ಎನ್ನುವಂತ ವದಂತಿಗೆ ಮುಖಾಂತರ ರೆಕ್ಕೆ ಪುಕ್ಕ ಸಿಕ್ಕ ಬೆನ್ನಲ್ಲೇ BC ಪಾಟೀಲ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಾನು ಕಾಂಗ್ರೆಸ್ ಪಕ್ಷ ಬಿಟ್ಟು ಬಂದಿದ್ದೇನೆ, ಆದರೆ ನಾನು ದೇಶದ ಸಂಸ್ಕೃತಿಯನ್ನ ಯಾವತ್ತೂ ಕೂಡ ಬಿಟ್ಟಿಲ್ಲ. ಸಿದ್ದರಾಮಯ್ಯನವರು ಮತ್ತು ನನ್ನ ಸಂಬಂಧ ಬಹಳ ವರ್ಷ ಹಳೆಯದ್ದು. ಒಬ್ಬ ಮುಖ್ಯಮಂತ್ರಿ
ಕರ್ನಾಟಕಕ್ಕೆ ಬಂದಿದ್ದು. ನಾನು ಅಲ್ಲಿದ್ದಾಗ ಅವರನ್ನ ಭೇಟಿ ಮಾಡಿದ್ದಕ್ಕೆ ಅಪಾರ್ಥ ಕಲ್ಪಿಸುವಂಥದ್ದು ಬಹಳ ಚಿಲ್ಲರೆ ಅನ್ಸಲ್ವಾ, ಚಿಲ್ಲರೆ ಬುದ್ಧಿಯ ಜನ ಚಿಲ್ಲರೆ ವಿಚಾರ ಮಾಡ್ತಾರೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಉದಾಹರಣೆ ಬೇಕಾ ಅಂತೇಳಿ ಮಾಜಿ ಶಾಸಕ BC ಪಾಟೀಲ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ ಇವರು ಮತ್ತೆ ಕಾಂಗ್ರೆಸ್ಸಿಗೂ ಹೋಗಲ್ಲ ಅಂತೇಳಿ ಅವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜುಲೈ 24ನೇ ತಾರೀಕು ಕರ್ನಾಟಕ ಭವನಕ್ಕೆ ಹೋಗಿದ್ರು. ದೆಹಲಿ ಭೇಟಿ, 2 ದಿನದ ದೆಹಲಿ ಭೇಟಿಗೆ ಹೋಗಿದ್ದಂತಹ ಸಂದರ್ಭದಲ್ಲಿ ಅಲ್ಲಿ BC ಪಾಟೀಲ್ ಸಿದ್ದರಾಮಯ್ಯನವರನ್ನು ಭೇಟಿಯಾಗಿದ್ದಾರೆ. ಯಾಕೆ ಭೇಟಿಯಾಗಿದ್ದಾರೆ ಅಂತ ಹೇಳಿದ್ರೆ, ಕರ್ನಾಟಕದ ಮುಖ್ಯಮಂತ್ರಿ ಕರ್ನಾಟಕ ಭವನಕ್ಕೆ ಬಂದಂತಹ ಸಂದರ್ಭದಲ್ಲಿ ನಾನು ಅಲ್ಲಿದ್ದೆ, ಆಗ ಅವರನ್ನು ಭೇಟಿ ಮಾಡಿದೆ. ಸಿದ್ದರಾಮಯ್ಯನವರು ಮತ್ತು ನನ್ನ ಸಂಬಂಧ ಬಹಳ ವರ್ಷ ಹಳೆಯದ್ದು. ನಾನು ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟಿರಬಹುದು, ಆದರೆ ದೇಶದ ಸಂಸ್ಕೃತಿಯನ್ನ ನಾನು ಯಾವತ್ತೂ ಬಿಟ್ಟಿಲ್ಲ ಅಂತೇಳಿ BC ಪಾಟೀಲ್ ಅವರು ಪೋಸ್ಟ್ ಮಾಡಿದ್ದಾರೆ. ಇದು ದೆಹಲಿಯಲ್ಲಿ ಭೇಟಿ ಮಾಡಿದಂತಹ ಫೋಟೋ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು BC ಪಾಟೀಲ್ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು BC ಪಾಟೀಲ್ ಅವರು ದೆಹಲಿಯಲ್ಲಿ ಮಾಡಿದಂತಹ ಭೇಟಿಯ ಫೋಟೋ ಇದು. ಸೊ ಈ ಫೋಟೋವನ್ನೇ ಲಗತ್ತಿಸಿ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಚಿಲ್ಲರೆ ಬುದ್ಧಿ, ನಾನು ಸಿದ್ದರಾಮಯ್ಯನವರನ್ನು ಭೇಟಿ ಮಾಡಿದ್ದಕ್ಕೆ ಏನೇನೋ ಆಲೋಚನೆ ಮಾಡ್ತಾ ಇದ್ದೀರಿ, ಏನೇನೋ ಕಮೆಂಟ್ ಮಾಡ್ತಾ ಇದ್ದೀರಲ್ಲ, ಅವ್ರದ್ದು ಚಿಲ್ಲರೆಯ ಬುದ್ಧಿ ಅಂಥೇಳಿ BC ಪಾಟೀಲ್ ಅವರು ಹೇಳಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.